ಬೆಳಗಿನ ಜಾವ ಸುಮಾರು 3 ಗಂಟೆ ಸಮಯ. ಇಡೀ ಜಗತ್ತೇ ಮೌನವಾಗಿ ನಿದ್ದೆಗೆ ಜಾರಿರುವಂತಹ ಆ ಪ್ರಶಾಂತ ವೇಳೆಯಲ್ಲಿ ಆಕೆಗೆ ಯಾಕೋ ಗೊತ್ತಿಲ್ಲ, ಮೆಲ್ಲನೆ ಎಚ್ಚರವಾಗುತ್ತೆ. ಕಣ್ಣು ಮುಚ್ಚಿಕೊಂಡೇ ಒಮ್ಮೆ ಮೈಮುರಿಯಲು ಪ್ರಯತ್ನಿಸ್ತಾಳೆ. ಆದರೆ ದೇಹದಲ್ಲಿ ಒಂದು ರೀತಿಯ ಸುಂದರವಾದ, ತುಂಬ ಇಷ್ಟ ಆಗುವಂತಹ ಆಯಾಸ ಮತ್ತು ಲಘು ನೋವು ಕಾಣಿಸ್ಕೊಂಡಿದ್ರಿಂದ ಅವಳಿಗೆ ಹಾಗೆ ಮಾಡೋಕ್ಕೆ ಸಾಧ್ಯವೇ ಆಗೋದಿಲ್ಲ. ನಿಧಾನವಾಗಿ ಕಣ್ಬಿಟ್ಟು ನೋಡಿದಾಗ ಆಕೆಗೆ ಒಮ್ಮೆಲೆ ನಾಚಿಕೆ ಮತ್ತು ಸಂತೋಷ ಎರಡೂ ಕೂಡ ಒಟ್ಟಿಗೆ ಬರ್ತವೆ. ಅವರಿಬ್ಬರು ಒಂದು ಪ್ರೀತಿಯ ಅತಿರೇಕದಲ್ಲಿ ಬಾತ್ರೂಮ್ನಲ್ಲೇ ಮಲಗಿದ್ರು. ಅವಳ ಗಂಡ ಅವಳನ್ನು ತುಂಬ ಪ್ರೀತಿಯಿಂದ ತನ್ನ ಬಾಹುಬಂಧನದಲ್ಲಿ ಹಿಡಿದುಕೊಂಡಿದ್ದ. ಅವನ ಒಂದು ಕೈ ಅವಳ ತಲೆಯ ಕೆಳಗಿದ್ರೂ ಇನ್ನೊಂದು ಕೈ ಅವಳ ಸೊಂಟವನ್ನು ಆಪ್ತವಾಗಿ ಬಳಸಿತ್ತು. ಅವನ ಒಂದು ಕಾಲು ಅವಳ ಕಾಲುಗಳ ಮೇಲಿತ್ತು. ಇಬ್ಬರ ದೇಹಗಳು ಒಂದಕ್ಕೊಂದು ಸಂಪೂರ್ಣವಾಗಿ ಅಂಟಿಕೊಂಡಿದ್ವು. ಆಕೆ ಅವನ ಆ ನಿದ್ದೆಯ ಆಲಿಂಗನದಿಂದ ಮೆಲ್ಲಗೆ ಮುಕ್ತಳಾಗಲು ಪ್ರಯತ್ನಿಸ್ತಾನೆ ಇದ್ಲು. ಅವಳು ಚಲಿಸುತ್ತಿದ್ದಂತೆಯೇ ಗಂಡನ ಸುಂದರವಾದ ಸ್ಪರ್ಶ ಅವಳಿಗೆ ಮತ್ತಷ್ಟು ರೋಮಾಂಚನವನ್ನು ಉಂಟು ಮಾಡಿತ್ತು. ಆಕೆ ಸದ್ದಿಲ್ಲದೆ ಅವನ ಬಿಗಿ ಹಿಡಿತದಿಂದ ದೂರ ಸರಿಯಲು ನೋಡಿದಾಗ ಆ ಸ್ಪರ್ಶಕ್ಕೆ ಅವನ ಪ್ರೀತಿಯ ಭಾವನೆಗಳು ಮತ್ತೆ ಜಾಗೃತಗೊಂಡವು. ಅವಳ ಸಣ್ಣ ಚಲನೆಯಿಂದಾಗಿ ಗಂಡನಿಗೂ ಮೆಲ್ಲನೆ ಎಚ್ಚರವಾಯಿತು. ಅವನು ನಿದ್ದೆಯ ಕಣ್ಣುಗಳಲ್ಲೇ ಅವಳನ್ನು ನೋಡಿ ಮುಗುಳ್ನಗುತ್ತಾ ಕೇಳ್ತಾನೆ, ಏನೇ ಚಿನ್ನ, ಏನು ಮಾಡ್ತಾ ಇದೆಯಾ? ಆಕೆ ನಾಚಿಕೆಯಿಂದ ಕೆಂಪಾಗುತ್ತಾ, ಏನಿಲ್ಲ ರೀ, ಸುಮ್ಮನೆ ಎಚ್ಚರ ಆಯಿತು ಅಷ್ಟೇ ಅಂತ ಹೇಳ್ತಾಳೆ. ಅವನು ತಕ್ಷಣ ಅವಳನ್ನು ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡು ಅವಳ ಕಣ್ಣುಗಳನ್ನೇ ನೋಡುತ್ತಾ ಪ್ರೀತಿಯಿಂದ ಮಾತಾಡೋಕ್ಕೆ ಶುರು ಮಾಡ್ತಾನೆ. ನೋಡು ಚಿನ್ನ, ಸಂಸಾರದಲ್ಲಿ ದೈಹಿಕ, ಭಾವನಾತ್ಮಕ ಮತ್ತು ಮಾನಸಿಕವಾದ ಮಿಲನ ಎಂಬುದು ಒಂದು ಅತ್ಯಂತ ಮುಖ್ಯವಾದ ಅಧ್ಯಾಯ. ಅಂದರೆ ಸತಿಪತಿ ಇಬ್ಬರು ಯಾವುದೇ ನಾಚಿಕೆ ಸಂಕೋಚವನ್ನು ಇಟ್ಕೊಳ್ಬಾರ್ದು. ಮನಸ್ಸಾರೆ ಇಬ್ಬರು ಭಾಗವಹಿಸಿದಾಗಲೇ ದಾಂಪತ್ಯ ಜೀವನ ತುಂಬ ಸುಂದರಮಯವಾಗಿರುತ್ತೆ. ಇವುಗಳನ್ನು ಅರಿತು ಪತಿ ಪತ್ನಿಯರ ಭಾವನೆಗಳನ್ನು ಗೌರವಿಸಿ ಪತಿ ಸಾಕಿದಾಗ ಆ ಪ್ರೀತಿಯ ಆಟವೇ ಬೇರೆ. ನಾವಿಬ್ಬರ ನಡುವೆ ಯಾವುದೇ ಮುಚ್ಚುಮರೆ ಇಲ್ಲದೆ ಪ್ರೀತಿಯಿಂದ ಹರಡುತ್ತಾ ಕಿಟಲೆ ಮಾಡುತ್ತಾ ಕಳೆಯುವ ಕ್ಷಣಗಳು ಅತ್ಯಂತ ಮಧುರ ನೆನಪುಗಳಾಗುತ್ತೆ ಗೊತ್ತಾ. ನೀನು ಯಾವುದೇ ಸಂಕೋಚ ಇಲ್ದಂಗೆ ನನ್ನ ಪ್ರೀತಿಗೆ ಸಹಕರಿಸು ಪ್ಲೀಸ್ ಅಂತ ಅವಳ ಕಣ್ಣುಗಳನ್ನು ಸವರಿ ಕೇಳ್ತಾ ಇದ್ದಾನೆ. ಅವನ ಪ್ರೀತಿಯ ಮಾತುಗಳಿಗೆ ಅವಳ ಮನಸ್ಸು ಕರಗಿತ್ತು. ಅಂತ ಮೆಲ್ಲಗೆ ತಲೆ ಆಡಿಸ್ತಾಳೆ. ತಕ್ಷಣ ಅವನು ಅವಳ ಕೆನ್ನೆಗೆ ಮೃದುವಾಗಿ ಪ್ರೀತಿಯ ಮುತ್ತೊಂದನ್ನು ನೀಡಿ, ಇಂದಿನಿಂದ ನಾವಿಬ್ಬರ ನಡುವೆ ಯಾವುದೇ ಸಂಕೋಚ ಇರಬಾರ್ದು, ಸರಿನಾ ಅಂತ ಹೇಳ್ತಾನೆ. ಆಕೆ ಅತ್ಯಂತ ನಾಚಿಕೆಯಿಂದ, ಸರಿ, ಆದರೆ ನನಗೆ ಇವೆಲ್ಲ ಹೊಸ್ತು, ಮೊದಲು ನೀವೇ ನನಗೆ ಪ್ರೀತಿಯ ಪಾಠವನ್ನು ಹೇಳಿಕೊಡ್ಬೇಕು ಅಂತ ಅವನ ಎದೆಯ ಮೇಲೆ ಮುಖವನ್ನು ಬಚ್ಚಿಟ್ಕೊಳ್ತಾಳೆ. ಅದಕ್ಕೇನಂತೆ ನನ್ನ ಪ್ರೀತಿಯ ರಾಜಕುಮಾರಿ ಎನ್ನುತ್ತಾ ಅವನು ಅವಳನ್ನು ಪ್ರೀತಿಯಿಂದ ಹೆಬ್ಬಿಸಿ ಕೂರಿಸ್ತಾನೆ. ಪ್ರೇಮದ ಸನ್ನಿವೇಶವನ್ನು ಮತ್ತಷ್ಟು ಆಪ್ತವಾಗಿಸಲು ಅವಳ ಕೈ ಬೆರಳುಗಳನ್ನು ಹಿಡಿದು ಅವಳ ಸುಂದರ ಅಂಗಾಂಗಗಳನ್ನು ಪ್ರೀತಿಯಿಂದ ವರ್ಣಿಸೋಕೆ ಶುರು ಮಾಡ್ತಾನೆ. ಹೆಣ್ಣಿನ ದೇಹದ ಸೌಂದರ್ಯ ಎಷ್ಟು ಪವಿತ್ರ ಅಲ್ವಾ, ಸುಂದರ ಅನ್ನೋದನ್ನು ಅವನು ಅವಳಿಗೆ ತಿಳಿಸಿಕೊಡ್ತಾನೆ. ಆಕೆಗೆ ಅವನ ಮಾತುಗಳು ಸ್ವಲ್ಪ ಅತಿ ಎನಿಸಿದರೂ ತನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಗಂಡನೇ ತಾನೇ ಹೇಳಿಕೊಡ್ತಾರಂಥದ್ದು, ಇದರಲ್ಲಿ ತಪ್ಪೇನಿದೆ ಅಂತ ಅಂದ್ಕೊಂಡ್ಳು. ಅವನ ಸಂತೋಷವೇ ತನ್ನ ಸಂತೋಷ ಅಂತ ಅಂದ್ಕೊಳ್ಳುತ್ತಾ ಅವಳು ಅವನ ಪ್ರತಿಯೊಂದು ಪ್ರೇಮದ ಕೀಟಲೆಗೂ ಮೃದುವಾಗಿ ಸ್ಪಂದಿಸ್ತಾ ಇದ್ಲು. ನಂತರ ಅವನು ಪಕ್ಕದಲ್ಲಿದ್ದ ಬೆಚ್ಚಗಿನ ನೀರನ್ನು ತಂದು ಅತ್ಯಂತ ಕಾಳಜಿಯಿಂದ ಅವಳ ಸುಂದರ ದೇಹವನ್ನು ತೊಳೆದು ಸ್ವಚ್ಛಗೊಳಿಸೋಕೆ ಆರಂಭಿಸ್ತಾರೆ. ಸುವಾಸಿತ ಸಾಬೂನನ್ನು ಹಾಕಿ ಇಡೀ ಒಂದು ತನುವನ್ನು ಮಗುವಿನಂತೆ ಆರೈಕೆ ಮಾಡ್ತಾನೆ. ಅವನ ಬೆರಳುಗಳ ಮೃದುವಾದ ಸ್ಪರ್ಶಕ್ಕೆ ಅವಳು ರೋಮಾಂಚನದಿಂದ ಕಂಪಿಸಿ ಹೋಗ್ತಾಳೆ. ಅವಳ ಇಡೀ ಮನಸ್ಸಿನಲ್ಲಿ ಪ್ರೀತಿಯ ರಸದೌತಣ ಅರಿತಿತ್ತು. ಅವಳ ಕೇಶರಾಶಿ ಅವಳ ಸೌಂದರ್ಯವನ್ನು ನೀಟಾಗಿ ತೊಳೆದು ಪಕ್ಕದಲ್ಲೇ ಇದ್ದ ಟವಲನ್ನು ತೆಗೆದುಕೊಂಡು ಅತ್ಯಂತ ಮೃದುವಾಗಿ ಹೊರಿಸ್ತಾನೆ. ಅವನ ಅತಿ ಹೆಚ್ಚಿನ ಕಾಳಜಿ ಪ್ರೀತಿಯನ್ನು ಕಂಡು ಅವಳಿಗೆ ಇನ್ನಿಲ್ಲದ ಆನಂದ ಆಯಿತು. ಅವಳಿಗೂ ಒಂದು ರೀತಿಯ ಥ್ರಿಲ್ ಅನುಭವಿಸಬೇಕು ಅನ್ನಿಸಿ ಧೈರ್ಯ ಮಾಡಿ ಮೇಲೆದ್ದು, ನಾನು ನಿಮ್ಮನ್ನು ಸ್ವಚ್ಛ ಮಾಡಲ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಕೇಳ್ತಾಳೆ. ಅವನಿಗೆ ಹೆಂಡತಿಯ ಬಾಯಿಂದ ಈ ಮಾತು ಕೇಳಿ ಅತೀವ ಸಂತೋಷ ಆಗುತ್ತೆ. ತಕ್ಷಣ ಅವಳ ಒಂದು ಪ್ರೀತಿಯ ಒಂದು ಮುತ್ತನ್ನು ಕೊಡ್ತಾನೆ. ನನ್ನ ಮುದ್ದು ಬಂಗಾರ, ನೀನು ಇಷ್ಟೊಂದು ಸಪೋರ್ಟ್ ಮಾಡ್ತೀಯ ಅಂತ ನಾನು ಅಂದುಕೊಂಡೇ ಇರಲಿಲ್ಲ, ತುಂಬ ಥ್ಯಾಂಕ್ಸ್ ಅಂತ ಅವಳನ್ನು ಮುದ್ದಾಡಿ ನೀರನ್ನು ಕೊಡ್ತಾನೆ. ಅವಳ ಕೈಗಳು ಮೊದಲ ಬಾರಿಗೆ ಸನ್ನಿವೇಶವಾದ್ದರಿಂದ ಅದು ಸ್ವಲ್ಪ ನಡುಕ್ತಾ ಇತ್ತು, ಭಯ ಆಗ್ತಾಯಿತ್ತು, ಕಸಿವಿಸಿ ಆಗ್ತಾಯಿತ್ತು. ಪ್ರೀತಿಯಿಂದ ತೊಳೆಯೋಕೆ ಆರಂಭಿಸ್ತಾಳೆ. ಅವನ ಪುರುಷತ್ವದ ಸಂಕೇತವನ್ನು ಅತ್ಯಂತ ಕಾಳಜಿಯಿಂದ ನೀಟಾಗಿ ತೊಳಿತಾಳೆ. ನಂತರ ಎರಡೂ ಕೈಗಳಿಂದ ಅವನನ್ನು ಆಪ್ತವಾಗಿ ಹಿಡಿದು ಪ್ರೀತಿಯಿಂದ ಮುತ್ತಿಡ್ತಾಳೆ. ಅವಳ ಮುಗ್ಧ ಪ್ರೇಮದ ಆಟಕ್ಕೆ ಅವನ ಉದ್ರೇಕ ಮಿತಿ ಮೀರುತ್ತೆ. ಇಬ್ಬರ ನಡುವೆ ಪ್ರೇಮದ ರಾಸಾಯನ ಸಂಪೂರ್ಣವಾಗಿ ಆವರಿಸುತ್ತೆ. ನಂತರ ಇಬ್ಬರು ಒಬ್ಬರಿಗೊಬ್ಬರು ಸ್ವಚ್ಛ ಮಾಡಿಕೊಂಡು ಪರಸ್ಪರ ಒರೆಸ್ಕೊಂಡು ಸದ್ದಿಲ್ಲದೆ ಬೆಡ್ರೂಮ್ನ ಕಡೆಗೆ ಬರ್ತಾರೆ. ಹೂವಿನ ಹಾಸಿಗೆ ಮೇಲೆ ಆಕೆಯನ್ನು ಮಲಗಿಸಿದವನೇ ಅವನು ಅವಳ ಸೌಂದರ್ಯವನ್ನು ಆಸ್ವಾದಿಸಲು ತೊಡಗ್ತಾನೆ.
ಅವಳಿಗಂತೂ ಎಲ್ಲೂ ಇಲ್ಲದ ಮುಜುಗರ. ಜೀವನದಲ್ಲಿ ಒಮ್ಮೆಯೂ ಕೂಡ ಹುಡುಗನ ಜೊತೆ ಮಾತನಾಡದಂತಹ ಹುಡುಗಿ ಇವತ್ತು ಒಬ್ಬ ಹುಡುಗನ ಜೊತೆ, ಅದು ಈ ಒಂದು 4 ಗೋಡೆಗಳ ಮಧ್ಯೆ ಒಬ್ಬ ಹುಡುಗನ ಜೊತೆ ತನ್ನ ಪ್ರತಿಯೊಂದು ದೈಹಿಕವಾಗಿ ಮಾನಸಿಕವಾಗಿ ಹಂಚಿಕೊಳ್ಬೇಕು. ತಾನು ಎಂದೂ ಕಾಣದ ಪ್ರಪಂಚ ಅದು. ಆತ ಏನೋ ಕೇಳ್ತಾನೆ, ಈಕೆಗದೇನು ಅಂತ ಗೊತ್ತಿಲ್ಲ. ಏನೋ ಒಂದು ರೀತಿ ಗೊತ್ತಾಗ್ತಾ ಇಲ್ಲ. ಇಡೀ ಒಂದು ಜಾಗವೇ ಒಂದು ರೀತಿ ವಿಚಿತ್ರ ಅನ್ನಿಸ್ತಾ ಇತ್ತು. ಆಕೆ ಆ ಸುಖವನ್ನು, ಆ ಪ್ರೀತಿಯನ್ನು ತಡೆಯಲಾರದೆ ಮೆಲ್ಲನೆ ಮುಖ ತಿರುಗಿಸ್ಕೊಳ್ತಾಳೆ. ಈಗ ಅವಳ ಸರದಿಯಾಗಿತ್ತು. ಅವಳು ಅವನ ಪ್ರೀತಿಯನ್ನು ಪ್ರತಿಯಾಗಿ ನೀಡಲು ಬಯಸ್ತಾ ಇದ್ಲು. ಅವನನ್ನು ಹತ್ತಿರಕ್ಕೆ ಎಳೆದುಕೊಂಡು ಅವನನ್ನು ಮುದ್ದಾಡೋಕ್ಕೆ ಶುರು ಮಾಡ್ತಾಳೆ. ಇಬ್ಬರ ನಡುವಿನ ಪ್ರೇಮದ ಆಟ ಅತ್ಯಂತ ಉತ್ತುಂಗಕ್ಕೆ ತಲುಪಿತ್ತು. ಅವನು ಕೂಡ ಕಣ್ಮುಚ್ಚಿ ಆ ಒಂದು ಪರಮ ಸುಖವನ್ನು ಅನುಭವಿಸ್ತಾ ಇದ್ದ. ಜೀವನದಲ್ಲಿ ಇದಕ್ಕಿಂತ ಸುಖ ಇನ್ನೇಂದ್ರಲ್ಲಿ ಸಿಗುತ್ತೆ ಅಂತಲೂ ಅನ್ನಿಸ್ತಾ ಇತ್ತು. ಅವರಿಬ್ಬರಿಗೂ ಗೊತ್ತಿರಲಿಲ್ಲ ಆತ ಈ ರೀತಿ ಪ್ರತಿಕ್ರಿಯಿಸ್ಬೋದು. ಮತ್ತು ತನ್ನ ಆಸೆ ಆಕಾಂಕ್ಷೆಗಳು, ತುಂಟ ಆಸೆಗಳು, ಕೆಲವೊಮ್ಮೆ ಹೆಂಡತಿಯಿಂದ ಸಿಗದಿರುವಂತಹ ಪ್ರೋತ್ಸಾಹ. ಯಾವುದೇ ಹೆಂಡತಿಯಾದರೂ ಕೂಡ ಕೆಲವೊಂದು ಕಾರ್ಯಗಳಿಗೆ ಖಂಡಿತ ಒಪ್ಪೋದಿಲ್ಲ. ಆಕೆಗೆ ಬಹುಶಃ ಅದು ಸಂಕೋಚ ತರುವಂಥದ್ದಾಗಿರ್ಬೋದು ಅಥವಾ ನೋವು ಕೊಡುವಂಥ ಅನುಭವ ಆಗ್ಬೋದು. ಹಾಗಾಗಿ ಕಣ್ಣುಗಳು ಕೆಂಪಾಗಿ ಮುಖದಲ್ಲಿ ಬೆವರು ಮೂಡಿ ಬೇಡ ಅಂತ ಹೇಳಲು ಸಾಧ್ಯವಾಗದೆ ಅವಳ ಕಣ್ಣುಗಳಿಂದ ನೀರರಿತಾ ಇತ್ತು. ಅದರ ಪ್ರೀತಿಯ ತೀವ್ರತೆಯಲ್ಲಿದ್ದ ಅವನು ತಕ್ಷಣ ಗಮನಿಸ್ತಾನೆ ಇರಲಿಲ್ಲ. ಕೊನೆಗೆ ಇಬ್ಬರ ಮಿಲನ ಪೂರ್ಣಗೊಂಡು ಅವನು ತನ್ನ ಪ್ರೇಮಾಯಣವನ್ನು ಸಂಪೂರ್ಣವಾಗಿ ಹೊಡಲಲ್ಲಿ ಅರ್ಪಿಸ್ತಾನೆ. ಮಿಲನದ ನಂತರ ಅವಳ ಮುಖ ನೋಡಿದಾಗ ಅವಳು ಅಳುತ್ತಿರುವಂಥದ್ದು ಕಂಡುಬರುತ್ತೆ. ತಕ್ಷಣ ಅವನಿಗೆ ತನ್ನ ತಪ್ಪಿನ ಅರಿವಾಗಿ ತುಂಬ ನೋವಾಯ್ತಾ. ಚಿನ್ನ, ಸಾರಿ, ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು ಅಂತ ಅವಳ ಕಣ್ಣೀರನ್ನು ಒರೆಸಿ ಬಿಗಿಯಾಗಿ ಅಪ್ಕೊಳ್ತಾನೆ. ಆದರೆ ಅವಳಿಗೆ ಉಂಟಾದ ದೈಹಿಕ ನೋವಿನಿಂದ ಅವಳು ಮುಖ ತಿರುಗಿಸಿ ಅಳ್ತಾನೆ ಇದ್ಲು. ಅವನು ಎಷ್ಟೇ ಸಮಾಧಾನ ಮಾಡಿದರೂ ಕೂಡ ಅವಳ ಮುನಿಸು ಕರಗ್ತಾನೇ ಇಲ್ಲ. ತನಗೆ ಮೊದಲ ಬಾರಿಯಾದ್ದರಿಂದ ಹೆಂಡತಿನೇ ಹೆಚ್ಚು ನೋಯಿಸ್ತೆ ಎಂಬ ಬೇಸರದಿಂದ ಅವನು ಕೂಡ ದೂರ ಹೋಗಿ ನಿಂತ್ಕೊಳ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಆಕೆ ಅವನ ಕಡೆಗೆ ನೋಡ್ತಾಳೆ. ಅವನು ಬೇಸರದಿಂದ ತಲೆ ತಗ್ಗಿಸಿ ಪಶ್ಚಾತ್ತಾಪ ಪಡ್ತಾ ಇರೋವಂಥದ್ದು ನಿಂತಿದ್ದನ್ನು ಕಂಡು ಅವಳಿಗೂ ಪಾಪ ಅನ್ನಿಸ್ತು. ಗಂಡ ತನ್ನ ಮೇಲಿಟ್ಟಿರುವ ಪ್ರೀತಿ ಎಷ್ಟು ದೊಡ್ಡದು ಅನ್ನೋದು ಅವಳಿಗೆ ಗೊತ್ತು. ಮೆಲ್ಲನೆ ಕಣ್ಣೊರೆಸ್ಕೊಂಡು ಎದ್ದು ಅವನ ಹತ್ತಿರ ಹೋದ್ಲು. ಬೇಸರವಾಯಿತು. ಪ್ರೀತಿಯಿಂದ ಕೇಳಿದ್ಲು, ಅವನು ನಿನಗೆ ನೋವು ಮಾಡಿದ್ದ ಅಲ್ವಾ? ಇನ್ನು ಮುಂದೆ ಜಾಗರೂಕತೆಯಿಂದ ಇರುತ್ತೇನೆ, ಕ್ಷಮಿಸು ಅಂತ ಅವಳನ್ನು ಪ್ರೀತಿಯಿಂದ ಬರಸೆಳೆದು ಒಪ್ಕೊಂಡ. ಈಗ ಇಬ್ಬರ ನಡುವಿನ ಮುನಿಸು ಕರಗಿ ಒಂದು ಸಲ್ಲಾಪ ಶುರುವಾಯಿತು. ಇಬ್ಬರು ಹಾಸಿಗೆ ಮೇಲೆ ಮಲಗಿ ಈ ಬಾರಿ ಅತ್ಯಂತ ನಿಧಾನವಾಗಿ ಪ್ರೀತಿಯಿಂದ ಒಂದಾಗೋಕೆ ಅವರು ಆರಂಭಿಸ್ತಾರೆ. ಇಂದಿನಿಂದ ಪ್ರತಿ ರಾತ್ರಿಯೂ ಕೂಡ ಇದೇ ರೀತಿ ಖುಷಿಯಲ್ಲಿ ನಿಧಾನವಾಗಿ ಸಾಗಬೇಕು ಅಂತ ಇಬ್ಬರು ಕೂಡ ಬಯಸ್ತಾರೆ. ಅವ್ರಿಗೇನೋ ಒಂದು ರೀತಿ ಸಿಕ್ತಾಗ ಅನಿಸುತ್ತೆ ಇವತ್ತಿನ ರಾತ್ರಿ ಅವರ ಮುಂದಿನ ಪಯಣಕ್ಕೆ ಒಂದು ದಾರಿ ಮಾರ್ಗವಾಗುತ್ತೆ. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ.